ರಾಜ್ಯಕ್ಕೆ ಬರುವ ಮಹಾರಾಷ್ಟ್ರ ಸಾರಿಗೆ ಬಸ್ ಸ್ಥಗಿತಗೊಂಡಿದೆ. ಕಾರಣ ಬೆಳಗಾವಿ ಕಂಡಕ್ಟರ್ ಹಲ್ಲೆ ಘಟನೆ ಸಂಬಂಧ ಸಂಚಾರ ಈಗ ಸ್ಟಾಪ್ ಮಾಡಲಾಗಿದೆ. ಮಹಾಸಾರಿಗೆ ಸಚಿವ ಪ್ರತಾಪ್ ಸರ್ನಾಯಕ್ ಆದೇಶವನ್ನ ಹೊರಡಿಸಿದ್ದಾರೆ. ಸಂಜೆ 7 ಗಂಟೆಯಿಂದಲೇ ಮಹಾರಾಷ್ಟ್ರ ಬಸ್ ಎಂಟ್ರಿ ಸ್ಥಗಿತಗೊಂಡಿದೆ. ಕರ್ನಾಟಕದ ಬಸ್ಗಳು ಕೂಡ ಮಹಾರಾಷ್ಟ್ರಕ್ಕೆ ಪ್ರವೇಶಿಸುವ ಹಾಗಿಲ್ಲ. ಎರಡೂ ರಾಜ್ಯದ ಬಸ್ಗಳು ಗಡಿಯವರೆಗೆ ಮಾತ್ರ ಸಂಚಾರ ಮಾಡಬೇಕು. ಆ ಗಡಿಗಿಂತ ಈಚೆ ಬರೋಂಗಿಲ್ಲ, ನಾವು ಆಚೆಗೆ ಹೋಗಂಗಿಲ್ಲ ಅಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಯಾಕಂತ ಹೇಳಿದ್ರೆ ಈ ಘಟನೆ ಏನಾಯ್ತಲ್ವಾ, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರು, ಕಂಡಕ್ಟರ್ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರು, ಆ ಹಲ್ಲೆ ಮಾಡಿದವನು ವಾಪಸ್ ದೂರು ಕೊಟ್ಟ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ಆಯ್ತು. ಆದ್ರೆ ರಾಜ್ಯದ ಒಂದಿಷ್ಟು ಜನರು ಮಹಾರಾಷ್ಟ್ರದವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಕಿರಿಕ್ ತೆಗೆದಿದ್ದಾರೆ. ಅವರು ಇವತ್ತಿನಿಂದ ಕಿರಿಕ್ ಅಲ್ಲ, ಅವ್ರು ಹುಡ್ದಾಗಿಂದ ಬಂದಾಗಿಂದಲೂ ಕಿರಿಕೆ ಕರ್ನಾಟಕದ ಮೇಲೆ. ಬಾರ್ಡ್ರಲ್ಲಿ ಆಚೆಗೆ ಬರೋಂಗಿಲ್ಲ, ಈಚೆಗೆ ಬರೋಂಗಿಲ್ಲ. 50 ಜನ ಅಲ್ಲಿ ನಮ್ಮ ಕರ್ನಾಟಕ ಸಾರಿಗೆ ಬಸ್ಸಲ್ಲಿ ಹೋಯ್ತು, ಅಲ್ಲಿ ಬರ್ತಾ ಅದಕ್ಕೆ ಭಾಗಧ್ವಜ ಅಳವಡಿಕೆ ಮಾಡೋದು, ಆ ಡ್ರೈವರಿಗೆ ಕಂಡಕ್ಟರ್ ಬೈಯೋದು, ಇದೇ ಕಸಬ ಆಯ್ತು ಅವ್ರದ್ದು. ಆದರೆ ನಮ್ಮವರು ಸ್ವಲ್ಪ ತಾಳ್ಮೆಯಿಂದ ಇದ್ದದ್ದು ಬಹಳ ಪುಣ್ಯ ಅಂತಾನೆ ಹೇಳ್ಬೋದು. ಇಲ್ಲಾಂದ್ರೂ ಘರ್ಷಣೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇತ್ತು. ಆದರೆ ಈಗ ಸಾರಿಗೆ ಸಚಿವರು ಒಂದು ಆರ್ಡರ್ ಮಾಡಿದ್ದಾರೆ. ಅವ್ರು ಹೇಳ್ತಾ ಇರುವಂತದ್ದು, ಈ ಘಟನೆ ತಣ್ಣಗಾಗೋ ತನಕ ನಮ್ಮವ್ರು ಆಚೆ ಹೋಗಂಗಿಲ್ಲ, ಈಚೆ ಹೋಗಂಗಿಲ್ಲ. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಇದು ಎಷ್ಟು ದಿವಸದ ತನಕ ಏನಾದರೂ ಆದೇಶ ಹೊರಡಿಸಿದ್ರ, ಇಂತಿಷ್ಟು ದಿವಸ ಅಂತ ಏನು ಲಿಮಿಟ್ ಕೊಟ್ಟಿದ್ರ, ಅಥವಾ ಏನು ಡೀಟೇಲ್ಸ್ ಕೊಡೋದಾದ್ರೆ? ಹೌದು ನಿಕೇಶ್, ಮಹಾರಾಷ್ಟ್ರಕ್ಕೆ ಏನು ಕರ್ನಾಟಕದ ಬಸ್ಗಳನ್ನ ಈಗ ಸಂಪೂರ್ಣವಾಗಿ ಸ್ಥಗಿತ ಮಾಡಲಾಗಿರುವಂಥದ್ದು. ಏನು ಎರಡೂ ರಾಜ್ಯಗಳಲ್ಲಿ ನಡೆದಿರುವಂತಹ ಬೆಳವಣಿಗೆಗಳು, ಅಂದ್ರೆ ಏನು ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಮರಾಠಿ ಪುಂಡ್ರಿ ಏನು ಹಲ್ಲೆ ಮಾಡಿದ್ರು, ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಮತ್ತು ಏನು ರಾಜ್ಯದಲ್ಲಿ ಏನು ಒಂದಿಷ್ಟು ಬಿಕ್ಕಟ್ಟು ಎದುರಾಯಿತು. ಇದರಿಂದ ಕೂಡ ಈಗ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎರಡೂ ರಾಜ್ಯಗಳಲ್ಲಿ ಕೂಡ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿದ್ದಾರೆ. ಮಹಾರಾಷ್ಟ್ರದಿಂದ ಬರುವಂತ ಅಂದ್ರೆ ಕರ್ನಾಟಕಕ್ಕೆ ಬರುವಂತ ಬಹುತೇಕ ಎಲ್ಲ ಬಸ್ಗಳು ಅಂದ್ರೆ ಸಂಪೂರ್ಣವಾಗಿ ಬಸ್ಗಳನ್ನ ಈಗ ಸ್ಥಗಿತ ಮಾಡಿದ್ರೆ, ಅದೇ ರೀತಿ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಿರುವಂತ ಎಲ್ಲ ಬಸ್ಗಳನ್ನು ಕೂಡ ಇಂದು ಸಂಜೆಯಿಂದ ಏನು ಎಲ್ಲ ಬಸ್ಗಳನ್ನ ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ದಾರೆ. ಮತ್ತು ಕರ್ನಾಟಕ ಕಡೆಯಿಂದ ಬರುವಂತ ಕಡೆಯಿಂದ ಹೋಗುವಂತ ಬಸ್ಗಳು ಮಹಾರಾಷ್ಟ್ರದ ಗಡಿಯವರೆಗೆ ಮಾತ್ರ ಪ್ರವೇಶ ಮಾಡ್ತವೆ. ಜೊತೆಗೆ ಮಹಾರಾಷ್ಟ್ರದಿಂದ ಬರುವಂತ ಏನು ಬಸ್ಗಳು ಕರ್ನಾಟಕ ಗಡಿಯವರೆಗೆ ಅಂದ್ರೆ ನಿಪ್ಪಾಣಿ ತಾಲೂಕಿನ ಕೊಗನಹಳ್ಳಿ ಅನ್ನೋ ಒಂದು ಗಡಿ ಪ್ರದೇಶ ಇದೆ, ಅಲ್ಲಿವರೆಗೆ ಮಾತ್ರ ಬಸ್ ಸಂಚಾರ ಇರುವಂತದ್ದು. ಹೀಗಾಗಿ ಇಲ್ಲಿಯ ಸಮಸ್ಯೆ ಅಂದ್ರೆ ಇಲ್ಲಿನ ಬಿಕ್ಕಟ್ಟು ತಣ್ಣಗಾಗುವವರೆಗೆ ಅಥವಾ ಬಿಕ್ಕಟ್ಟು ಶಮನ ಆಗುವವರೆಗೂ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಸಂಚಾರ ಇರೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಪ್ರತಾಪ್ ಸರ್ನಾಯಕ್ ಅವರು ಅಂದ್ರೆ ಮಹಾರಾಷ್ಟ್ರ ಸಾರಿಗೆ ಸಚಿವರು ಈ ಒಂದು ಪ್ರತಿಕ್ರಿಯೆಯನ್ನ ಆದೇಶವನ್ನ ಹೊರಡಿಸಿದ್ರೆ, ಇಲ್ಲಿ ನಮ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಸಾರಿಗೆ ಸಂಸ್ಥೆ ವಿಭಾಗೀಯ ನಿಯಂತ್ರಣಾಧಿಕಾರಿಗೆ ಅಂತ ರಾಜೇಶ್ ಹುದ್ದಾರ್ ಅವರು ಈ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಇಲ್ಲಿ ಸಮಸ್ಯೆ ಬಗೆಹರಿಯವರೆಗೂ ನಾವು ಮಹಾರಾಷ್ಟ್ರದ ಗಡಿಯವರೆಗೆ ಮಾತ್ರ ಬಸ್ಗಳ ಸಂಚಾರ ಇರುತ್ತೆ. ಇಲ್ಲಿಂದ ಏನು ಸುಮಾರು 90ಕ್ಕೂ ಅಧಿಕ ಬಸ್ಗಳು ಏನು ಮಹಾರಾಷ್ಟ್ರಕ್ಕೆ ನಿತ್ಯ ಹೋಗ್ತಾ ಇದ್ದು, ಅವುಗಳನ್ನ ಸದ್ಯ ನಾವು ನಿಪ್ಪಾಣಿ ತಾಲೂಕಿನ ಕೊಗನಹಳ್ಳಿವರೆಗೆ ಮಾತ್ರ ಬಿಡ್ತಾ ಇದ್ದೇವೆ. ಅದೇ ರೀತಿ ಮಹಾರಾಷ್ಟ್ರದ ಬಸ್ಗಳು ಮಾತ್ರ ಅಲ್ಲಿವರೆಗೆ ಅಂದ್ರೆ ಕರ್ನಾಟಕದ ಗಡಿ ಏನಿದೆ ಅಲ್ಲಿವರೆಗೆ ಮಾತ್ರ ಬಂದು ವಾಪಸ್ ಹೋಗುವ ಕೆಲಸ ಆಗತ್ತೆ. ಆದ್ರೆ ಈ ಎಲ್ಲ ಬಿಕ್ಕಟ್ಟು ಶಮನ ಆಗುವವರೆಗೂ ಮಾತ್ರ ಈ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಿರುತ್ತೆ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ನಿಕೇಶ್. ಓಕೆ, ಥ್ಯಾಂಕ್ ಯು ಮೈಲಾರಿ ನಿಮ್ಮೆಲ್ಲ ಮಾಹಿತಿಗೆ. ರಾಜ್ಯಕ್ಕೆ ಬರುವ ಮಹಾರಾಷ್ಟ್ರ ಸಾರಿಗೆ ಬಸ್ ಸ್ಥಗಿತಗೊಂಡಿದೆ. ಕಾರಣ ಬೆಳಗಾವಿ ಕಂಡಕ್ಟರ್ ಹಲ್ಲೆ ಘಟನೆ ಸಂಬಂಧ ಸಂಚಾರ ಈಗ ಸ್ಟಾಪ್ ಮಾಡಲಾಗಿದೆ. ಮಹಾಸಾರಿಗೆ ಸಚಿವ ಪ್ರತಾಪ್ ಸರ್ನಾಯಕ್ ಆದೇಶವನ್ನ ಹೊರಡಿಸಿದ್ದಾರೆ. ಸಂಜೆ 7 ಗಂಟೆಯಿಂದಲೇ ಮಹಾರಾಷ್ಟ್ರ ಬಸ್ ಎಂಟ್ರಿ ಸ್ಥಗಿತಗೊಂಡಿದೆ. ಕರ್ನಾಟಕದ ಬಸ್ಗಳು ಕೂಡ ಮಹಾರಾಷ್ಟ್ರಕ್ಕೆ ಪ್ರವೇಶಿಸುವ ಹಾಗಿಲ್ಲ. ಎರಡೂ ರಾಜ್ಯದ ಬಸ್ಗಳು ಗಡಿಯವರೆಗೆ ಮಾತ್ರ ಸಂಚಾರ ಮಾಡಬೇಕು. ಆ ಗಡಿಗಿಂತ ಈಚೆ ಬರೋಂಗಿಲ್ಲ, ನಾವು ಆಚೆಗೆ ಹೋಗಂಗಿಲ್ಲ ಅಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಯಾಕಂತ ಹೇಳಿದ್ರೆ ಈ ಘಟನೆ ಏನಾಯ್ತಲ್ವಾ, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರು, ಕಂಡಕ್ಟರ್ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರು, ಆ ಹಲ್ಲೆ ಮಾಡಿದವನು ವಾಪಸ್ ದೂರು ಕೊಟ್ಟ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ಆಯ್ತು. ಆದ್ರೆ ರಾಜ್ಯದ ಒಂದಿಷ್ಟು ಜನರು ಮಹಾರಾಷ್ಟ್ರದವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಕಿರಿಕ್ ತೆಗೆದಿದ್ದಾರೆ. ಅವರು ಇವತ್ತಿನಿಂದ ಕಿರಿಕ್ ಅಲ್ಲ, ಅವ್ರು ಹುಡ್ದಾಗಿಂದ ಬಂದಾಗಿಂದಲೂ ಕಿರಿಕೆ ಕರ್ನಾಟಕದ ಮೇಲೆ. ಬಾರ್ಡ್ರಲ್ಲಿ ಆಚೆಗೆ ಬರೋಂಗಿಲ್ಲ, ಈಚೆಗೆ ಬರೋಂಗಿಲ್ಲ. 50 ಜನ ಅಲ್ಲಿ ನಮ್ಮ ಕರ್ನಾಟಕ ಸಾರಿಗೆ ಬಸ್ಸಲ್ಲಿ ಹೋಯ್ತು, ಅಲ್ಲಿ ಬರ್ತಾ ಅದಕ್ಕೆ ಭಾಗಧ್ವಜ ಅಳವಡಿಕೆ ಮಾಡೋದು, ಆ ಡ್ರೈವರಿಗೆ ಕಂಡಕ್ಟರ್ ಬೈಯೋದು, ಇದೇ ಕಸಬ ಆಯ್ತು ಅವ್ರದ್ದು. ಆದರೆ ನಮ್ಮವರು ಸ್ವಲ್ಪ ತಾಳ್ಮೆಯಿಂದ ಇದ್ದದ್ದು ಬಹಳ ಪುಣ್ಯ ಅಂತಾನೆ ಹೇಳ್ಬೋದು. ಇಲ್ಲಾಂದ್ರೂ ಘರ್ಷಣೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇತ್ತು. ಆದರೆ ಈಗ ಸಾರಿಗೆ ಸಚಿವರು ಒಂದು ಆರ್ಡರ್ ಮಾಡಿದ್ದಾರೆ.
ಅವ್ರು ಹೇಳ್ತಾ ಇರುವಂತದ್ದು ಈ ಘಟನೆ ತಣ್ಣಗಾಗೋ ತನಕ ನಮ್ಮವ್ರು ಆಚೆ ಹೋಗಂಗಿಲ್ಲ, ಈಚೆ ಹೋಗಂಗಿಲ್ಲ. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಇದು ಎಷ್ಟು ದಿವಸದ ತನಕ ಏನಾದರೂ ಆದೇಶ ಹೊರಡಿಸಿದ್ರ, ಇಂತಿಷ್ಟು ದಿವಸ ಅಂತ ಏನು ಲಿಮಿಟ್ ಕೊಟ್ಟಿದ್ರ, ಅಥವಾ ಏನು ಡೀಟೇಲ್ಸ್ ಕೊಡೋದಾದ್ರೆ? ಹೌದು ನಿಕೇಶ್, ಮಹಾರಾಷ್ಟ್ರಕ್ಕೆ ಏನು ಕರ್ನಾಟಕದ ಬಸ್ಗಳನ್ನ ಈಗ ಸಂಪೂರ್ಣವಾಗಿ ಸ್ಥಗಿತ ಮಾಡಲಾಗಿರುವಂತದ್ದು. ಏನು ಎರಡೂ ರಾಜ್ಯಗಳಲ್ಲಿ ನಡೆದಿರುವಂತಹ ಬೆಳವಣಿಗೆಗಳು, ಅಂದ್ರೆ ಏನು ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಮರಾಠಿ ಪುಂಡ್ರು ಏನು ಹಲ್ಲೆ ಮಾಡಿದ್ರು, ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಮತ್ತು ಏನು ರಾಜ್ಯದಲ್ಲಿ ಏನು ಒಂದಿಷ್ಟು ಬಿಕ್ಕಟ್ಟು ಎದುರಾಯಿತು. ಇದರಿಂದ ಕೂಡ ಈಗ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎರಡೂ ರಾಜ್ಯಗಳಲ್ಲಿ ಕೂಡ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿದ್ದಾರೆ. ಮಹಾರಾಷ್ಟ್ರದಿಂದ ಬರುವಂತ ಅಂದ್ರೆ ಕರ್ನಾಟಕಕ್ಕೆ ಬರುವಂತ ಬಹುತೇಕ ಎಲ್ಲ ಬಸ್ಗಳು ಅಂದ್ರೆ ಸಂಪೂರ್ಣವಾಗಿ ಬಸ್ಗಳನ್ನ ಈಗ ಸ್ಥಗಿತ ಮಾಡಿದ್ರೆ, ಅದೇ ರೀತಿ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಿರುವಂತ ಎಲ್ಲ ಬಸ್ಗಳನ್ನು ಕೂಡ ಇಂದು ಸಂಜೆಯಿಂದ ಏನು ಎಲ್ಲ ಬಸ್ಗಳನ್ನ ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ದಾರೆ. ಮತ್ತು ಕರ್ನಾಟಕ ಕಡೆಯಿಂದ ಬರುವಂತ ಕಡೆಯಿಂದ ಹೋಗುವಂತ ಬಸ್ಗಳು ಮಹಾರಾಷ್ಟ್ರದ ಗಡಿಯವರೆಗೆ ಮಾತ್ರ ಪ್ರವೇಶ ಮಾಡ್ತವೆ. ಜೊತೆಗೆ ಮಹಾರಾಷ್ಟ್ರದಿಂದ ಬರುವಂತ ಏನು ಬಸ್ಗಳು ಕರ್ನಾಟಕ ಗಡಿಯವರೆಗೆ ಅಂದ್ರೆ ನಿಪ್ಪಾಣಿ ತಾಲೂಕಿನ ಕೊಗನಹಳ್ಳಿ ಅನ್ನೋ ಒಂದು ಗಡಿ ಪ್ರದೇಶ ಇದೆ, ಅಲ್ಲಿವರೆಗೆ ಮಾತ್ರ ಬಸ್ ಸಂಚಾರ ಇರುವಂತದ್ದು. ಹೀಗಾಗಿ ಇಲ್ಲಿಯ ಸಮಸ್ಯೆ ಅಂದ್ರೆ ಇಲ್ಲಿನ ಬಿಕ್ಕಟ್ಟು ತಣ್ಣಗಾಗುವವರೆಗೆ ಅಥವಾ ಬಿಕ್ಕಟ್ಟು ಶಮನ ಆಗುವವರೆಗೂ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಸಂಚಾರ ಇರೋದಿಲ್ಲ ಅನ್ನೋ ರೀತಿಯಲ್ಲಿ ಪ್ರತಾಪ್ ಸರ್ನಾಯಕ್ ಅವರು ಅಂದ್ರೆ ಮಹಾರಾಷ್ಟ್ರ ಸಾರಿಗೆ ಸಚಿವರು ಈ ಒಂದು ಪ್ರತಿಕ್ರಿಯೆಯನ್ನ ಆದೇಶವನ್ನ ಹೊರಡಿಸಿದ್ರೆ, ಇಲ್ಲಿ ನಮಗೆ ರಿಪಬ್ಲಿಕ್ ಕನ್ನಡಕ್ಕೆ ಸಾರಿಗೆ ಸಂಸ್ಥೆ ವಿಭಾಗೀಯ ನಿಯಂತ್ರಣಾಧಿಕಾರಿಗೆ ಅಂತ ರಾಜೇಶ್ ಹುದ್ದಾರ್ ಅವರು ಈ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಇಲ್ಲಿ ಸಮಸ್ಯೆ ಬಗೆಹರಿಯವರೆಗೂ ನಾವು ಮಹಾರಾಷ್ಟ್ರದ ಗಡಿಯವರೆಗೆ ಮಾತ್ರ ಬಸ್ಗಳ ಸಂಚಾರ ಇರುತ್ತೆ. ಇಲ್ಲಿಂದ ಏನು ಸುಮಾರು 90ಕ್ಕೂ ಅಧಿಕ ಬಸ್ಗಳು ಏನು ಮಹಾರಾಷ್ಟ್ರಕ್ಕೆ ನಿತ್ಯ ಹೋಗ್ತಾ ಇದ್ದು, ಅವುಗಳನ್ನ ಸದ್ಯ ನಾವು ನಿಪ್ಪಾಣಿ ತಾಲೂಕಿನ ಕೊಗನಹಳ್ಳಿವರೆಗೆ ಮಾತ್ರ ಬಿಡ್ತಾ ಇದ್ದೀವಿ. ಅದೇ ರೀತಿ ಮಹಾರಾಷ್ಟ್ರದ ಬಸ್ಗಳು ಮಾತ್ರ ಅಲ್ಲಿವರೆಗೆ ಅಂದ್ರೆ ಕರ್ನಾಟಕದ ಗಡಿ ಏನಿದೆ ಅಲ್ಲಿವರೆಗೆ ಮಾತ್ರ ಬಂದು ವಾಪಸ್ ಹೋಗುವ ಕೆಲಸ ಆಗುತ್ತೆ. ಆದ್ರೆ ಈ ಎಲ್ಲ ಬಿಕ್ಕಟ್ಟು ಶಮನ ಆಗುವವರೆಗೂ ಮಾತ್ರ ಈ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಿರುತ್ತೆ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ನಿಕೇಶ್. ಓಕೆ, ಥ್ಯಾಂಕ್ ಯು ಮೈಲಾರಿ ನಿಮ್ಮೆಲ್ಲ ಮಾಹಿತಿಗೆ. ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.